ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಣಿನಾಡು ವ್ಲಾಗ ಯೂಟ್ಯೂಬ್ ಚಾನಲ್ಗೆ ಹಾಗೂ ಇನ್ಸ್ಟಾ ಪೇಜ್ಗೆ. ಸೊ ಆಲ್ರೆಡಿ ನೋಡಿರ್ತೀರ, ಫಸ್ಟ್ನೇ ದಿನದ ಹೊರಬಿಡು ಹೇಗೆಲ್ಲ ಆಯಿತು ಅಂತ. ಇವತ್ತು ಬಂದು 2ನೇ ದಿನದ ಹೊರಬಿಡು. ಇದು ಒಂದು ಉತ್ತರ ದಿಕ್ಕಿಗೆ ನಡೆಯುವಂಥದ್ದು. ಸೊ ಇವತ್ತು ಪಲ್ಲಕ್ಕಿ ಅನ್ನೋ ಒಂದನ್ನು ತೊಗೊಂಡು ಬಂದು ಇಲ್ಲಿ ಪೂಜೆ ಮಾಡುವಂಥದ್ದು. ಇವತ್ತು ಯಾವುದೇ ಥರ ಪಲ್ಲಕ್ಕಿ ಇರೋದಿಲ್ಲ, ಪಲ್ಲಕ್ಕಿ ತೊಗೊಂಡು ಬರ್ತಾರೆ. ಸೊ ತೋರಿಸ್ತೀನಿ. ಇನ್ನು ನಾನು ಇವತ್ತು ಡೈರೆಕ್ಟ್ ಲೊಕೇಶನಿಗೆ ಬಂದುಬಿಟ್ಟಿದ್ದೀನಿ. ಇಲ್ಲಿ ನಡೆಯುವಂಥದ್ದು ಗಾಳಿ ಮಾಸ್ತಿ ದೇವಸ್ಥಾನದಲ್ಲಿ 2ನೇ ದಿನದ ಹೊರಬಿಡು. ಸೊ ನನ್ನ ಫ್ರೆಂಡ್ ಇನ್ನೇನು ಉದ್ದ ಶಾರ್ಟ್ಸಿಂದ ಫ್ರೆಂಡ್ ಹತ್ರ ವಿಡಿಯೋ ಮಾಡಿಸ್ಕೊಂಡು ಬಂದಿದ್ದೆ. ಸೊ ಅದನ್ನೇ ನಾನು ಹಾಕಿರುವಂಥದ್ದು. ಆ್ಯಸ್ ಯೂಶ್ವಲ್ ಫಸ್ಟ್ ಮಾರಿಗುಡಿಯಲ್ಲಿ ಪೂಜೆ ಆಗುತ್ತೆ, ಮಾರಿಗುಡಿಯಿಂದ ಸೀದಾಕ್ಕೆ ಹೋಗುತ್ತೆ, ಮರ್ಕಿ ದುರ್ಗಿ ದೇವಸ್ಥಾನ ಪೂಜೆ ಆಗಿ ನೆಕ್ಸ್ಟ್ ಸೀದಾ ಬಿಡ್ಕಿ ಬೈಲಿಗೆ ಬರುತ್ತೆ, ಬಿಡ್ಕಿ ಬೈಲಿಂದ ಇಲ್ಲಿಗೆ ಬರುವಂಥದ್ದು. ಸೊ ಬನ್ನಿ ಈಗ ಒಳಗಡೆ ಹೇಗೆಲ್ಲ ಪೂಜೆ ಆಗುತ್ತೆ ಅಂತ ತೋರಿಸ್ತೀನಿ. ಜೊತೆಗೆ ಎಲ್ಲರೂ ಬರ್ತಾ ಇದ್ದಾರೆ, ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದುಬಿಟ್ವಿ. ಈಗ ಹೇಗೆಲ್ಲ ಆಗುತ್ತೆ ಪೂಜಾ ಕಾರ್ಯಕ್ರಮ ಅಂತೆಲ್ಲ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್ ಮಲೆನಾಡು ವ್ಲಾಗರ್ ಅಂತ ಹೇಳ್ತಾ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಬಿಡ್ರಪ್ಪ. ಈಗ ನಾನು ಬಂದಿದ್ದು ಈ ಒಂದು ಲೊಕೇಶನಿಗೆ. ಇದೆ ಗಾಳಿ ಮಾಸ್ತಿ ದೇವಸ್ಥಾನ, ಹುಬ್ಳಿ ರೋಡಲ್ಲಿರುವಂಥದ್ದು. ಸೊ ಆಲ್ರೆಡಿ ಏನು ಪಡ್ಲಕ್ಕಿ ಬರ್ತಾ ಇತ್ತು, ಅವ್ರು ನಡ್ಕೊಂಡು ಕರ್ಕೊಂಬರ್ತಾರೆ, ತೊಗೊಂಡ್ಬರ್ತಾರೆ. ಸೊ ಈಗ ನಾನು ಹೋಗ್ತಾ ಇರುವಂಥದ್ದು ಗಾಳಿ ಮಾಸ್ತಿ ದೇವಸ್ಥಾನದಲ್ಲಿ. ಇಲ್ಲೆಲ್ಲರೂ ತಯಾರಿ ಮಾಡ್ತಾಯಿದ್ರು, ಹೇಗೆಲ್ಲ ಮಾಡೋದು ಪೂಜಾ ಕಾರ್ಯಕ್ರಮಕ್ಕೆಲ್ಲ ನೋಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಬಂದು ಆಲ್ ಸೆಟ್ ಟು ಗೋ ಅಂತ ರೆಡಿ ಮಾಡ್ಕೊಳ್ತಾ ಇದ್ರು. ಅದೇ ಟೈಮಲ್ಲಿ ನಾನೊಂದಿಷ್ಟು ಕ್ಲಿಪ್ ಮಾಡ್ಕೊತಾ ಇದ್ದೆ. ಏನಂದರೆ ಪೂಜೆಗಿಂತ ಮುಂಚೆ ಫಸ್ಟಿನ ಪೂಜೆ ಎಲ್ಲ ಹೇಗಾಗಿತ್ತು ಅಂತ ಇನ್ ಡೀಟೇಲಾಗಿ ಇಲ್ಲಿ ಹಾಕ್ತೀನಿ. ಸೊ ಇವಾಗೆಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಸೊ ಪಡ್ಲಕ್ಕಿ ಎಲ್ಲ ತೊಗೊಂಡು, ಹಾಗೆ ಉಡಿ ಎಲ್ಲ ತೊಗೊಂಡು ಬರ್ತಾಯಿದ್ರು. ಪೂಜಾ ಕಾರ್ಯಕ್ರಮ ಎಲ್ಲರೂ ನೀವು ನೋಡಿರ್ತೀರ. ಇನ್ನು ನೆಕ್ಸ್ಟ್ ಆಗುವಂಥ ಎಲ್ಲ ಕಾರ್ಯಕ್ರಮನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನೋಡಿ, ಸೇಮ್ ಪ್ಲೇಸ್. ಇಲ್ಲಿ ಭೂತರಾಜನ ಪೂಜೆ ಆಗ್ತಿರುವಂಥದ್ದು. ಸೊ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಬುಟ್ಟಿ ನೋಡ್ತಾ ಇದ್ರೆ ಇದು ಪಡ್ಲಿಗೆ ಅಂತ ಹೇಳ್ತಾರಂತೆ. ಇದನ್ನ ಮನೆ ದೇವರು ಅಂತ ಪೂಜಿಸ್ತಾರಂತೆ. ನಮ್ಮದು 8 16 4 2 22 ಆಯ್ತದೆ. 22 4 26. ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಈಗ ಇವರು ಭೂತರಾಜಂಗೆ ಪೂಜೆ ಮಾಡೋಕ್ಕೋಸ್ಕರ ತಯಾರಿ ಮಾಡ್ತಾ ಇದ್ದಾರೆ. ಸೊ ಈಗ ನೀವಿಲ್ಲಿ ನೋಡ್ತಿರೋವಂಥದ್ದು ಭೂತರಾಜಂಗೆ ಪೂಜೆನ ಮಾಡ್ತಿರೋವಂಥದ್ದು. ಸೊ ಎಷ್ಟು ಜನ ಸೇರಿದ್ದಾರೆ ನೀವೇ ನೋಡ್ತಾ ಇದ್ದೀರಾ. ನಿನ್ನೆಗಂತ ಸಿಕ್ಕಾಬಿಡೋ ಜನ ಬಂದಿದ್ರು. ನಾನು ನೋಡೋದೇ ಅಂದ್ಕೊಂಡೆ, ಜಾಗ ಸಿಕ್ಕಿದ್ರೆ ಸಾಕಪ್ಪ, ಒಳ್ಳೆ ವಿಡಿಯೋ ಮಾಡಿದ್ರೆ ಆಯ್ತಪ್ಪ ಅಂದ್ಕೊಂಡಿದ್ದೆ. ಒಳ್ಳೆ ಜಾಗನೂ ಸಿಕ್ಕಿತ್ತು, ಚೆಂದ ವಿಡಿಯೋ ಮಾಡಲಿಕ್ಕಾಯಿತು. ಸೊ ಈಗ ಭೂತಪ್ಪನ ಪೂಜೆ ನಡೀತಿರುವಂಥದ್ದು. ಸೊ ಒಂದು ಕಡೆ ಫಸ್ಟ್ ಭೂತಪ್ಪನ ಪೂಜೆ ಮಾಡ್ತಾರೆ.
श्री श्री क्षेत्रपाल भूतराज की जय। श्री श्री क्षेत्रपाल भूतराज की जय। श्री श्री क्षेत्रपाल भूतराज की जय। ಬಿಸಿ ಬಿಸಿ ನನಗೆ ಒಂದು ದಿವಸ ಪ್ಲೇಟಿನ ವ್ಯಾಪಾರದಲ್ಲಿ ಬೆಂಕಿ ನಾನು ಮಾಡ್ತಾರಾ? ಭುವನೇಶ್ವರ್ ಕನ್ನಡಿ ಅಂತ ಬರುತ್ತೆ ನೋಡಿ. ನಿಮ್ಮ ಮನೆ ಇಲ್ಲೇನಾ? ನಮ್ಮ ಪಪ್ಪ ಬಾಬ್ದಾರ್ ಬಾಬ್ದಾರ್.
माता की ಜೈ. ಇನ್ನು ಇಲ್ಲಿ ನೋಡಿದ್ರಲ್ಲ ಪೂಜೆ ಎಲ್ಲ ಮುಗೀತು. ಈಗ ಎಲ್ಲರೂ ಹೊರಡೋಂಥ ಟೈಮ್ ಆಯಿತು. ಇವತ್ತಿನ ಪೂಜೆ ಬೇಗನೆ ಮುಗ್ದಿತ್ತು. 12:15 ಗಂಟೆಗೆ ಪೂಜೆ ಮುಗಿದಿತ್ತು. ಸೊ ಇಲ್ಲಿಂದ ಮತ್ತೆ ಡೈರೆಕ್ಟ್ ಮಾರಿಗುಡಿಗೆ ಹೋಗಿ ಮತ್ತು ಮತ್ಕೆದುರ್ಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಉಡಿ ತುಂಬಿಸ್ಕೊಂಡು ವಾಪಸ್ ಬರ್ತಾರಂತೆ. ಸೊ ಇದು ಮುಂಚಿನ ವಿಡಿಯೋ. ಸೊ ನೀವು ಹೋಗಬೇಕಾದ್ರೆ ಇರುವಂತಹ ವಿಡಿಯೋ ಫಸ್ಟ್ ಮಾರಿಗುಡಿಯಿಂದ ಹೋಗಿ ಪೂಜೆ ಮಾಡಿ ಅಲ್ಲಿಂದ ಸೀದಾ ಮರ್ಕೆದುರ್ಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅದು ಮರ್ಕೆದುರ್ಗಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ಎಲ್ಲ ಮುಗಿಸಿ ಇಲ್ಲಿ ನೋಡ್ತಾ ಇರೋವಂಥದ್ದು ಅಲ್ಲಿ ಉಡಿ ತುಂಬಿ ಬರ್ತಾರಂತೆ. ಅಲ್ಲಿ ತನಕನೂ ದೇವಸ್ಥಾನ ಓಪನ್ ಇರುತ್ತೆ. ಸೊ ಈಗ ನೋಡ್ತಾ ಇದ್ರ ಪೂರ್ತಿ ಮಾರಿಗುಡಿಲಿ ಪೂಜೆ ಎಲ್ಲ ಮುಗಿಸಿ ನಂತರ ಸೀದಾ ಮರ್ಕೆದುರ್ಗಿಗೆ ಹೋಗಿ ಮರ್ಕೆದುರ್ಗಿಯಲ್ಲಿ ಪೂಜಾ ಕಾರ್ಯಕ್ರಮ ಎಲ್ಲ ಮುಗಿಸಿ ಡೈರೆಕ್ಟ್ ಬೆಡ್ಕೆ ಬೈಲಿಗೆ ಹೋಗುವಂಥದ್ದು. ಸೊ ಸಿಕ್ಕಾಪಟ್ಟೆ ಜನ ಇದ್ದರು. ಆದರೆ ಅನ್ಫಾರ್ಚುನೇಟ್ಲಿ ಈ ಸಲ ನನಗೆ ಹೋಗ್ಲಿಕ್ಕೆ ಆಗಿಲ್ಲಾಗಿತ್ತು. ಯಾಕಂತ ಹೇಳಿದರೆ ಸ್ವಲ್ಪ ಕೆಲಸ ಇತ್ತು. ಹಾಗೆ ನನಗೆ ತುಂಬ ಲೇಟ್ ಆಗೋಯಿತು. ಹಾಗಾಗಿ ನನ್ನ ಫ್ರೆಂಡ್ ಹತ್ರ ಒಂದಿಷ್ಟು ವಿಡಿಯೋಸ್ ಕ್ಲಿಪ್ಸ್ ಮಾಡೋಕ್ಕೆ ಹೇಳಿದ್ದೆ. ನೋಡ್ತಾ ಇದ್ದಾರೆ ಎಷ್ಟೆಲ್ಲ ಜನ ಬಂದರು ಅಂತ. ಬೇಗ ಅಂತ ಸಿಕ್ಕಾಪಟ್ಟೆ ಜನ ಇದ್ದರು. ಅದರೊಳಗೂ ಇವತ್ತಿನ ಪೂಜೆ ತುಂಬ ಬೇಗ ಆಯಿತು. ಹಾಗಾಗಿ ಎಲ್ಲ ಕ್ಲೀನಾಗಿ ಕವರ್ ಆಗಬೇಕಾಯಿತು. ಹಾಗೆ ಇನ್ನು ಬರುವಂತಹದ್ದು ಅಂತ ಹೇಳಿದ್ರೆ ನೆಕ್ಸ್ಟ್ ಮಂಗಳವಾರ ಮತ್ತೆ ಇದೆ. ಸೊ ನೆಕ್ಸ್ಟ್ ಮಂಗಳವಾರ ಮತ್ತೆ ಬನಾಸಿ ರೋಡ್ ಹತ್ರ ಇರ್ತದೆ. ಮತ್ತು ನೆಕ್ಸ್ಟು ಶುಕ್ರವಾರ ಬಂದು ಇಲ್ಲೇ ಮತ್ತೆ ಗಾಳಿ ಮಾಸದಲ್ಲಿರುವಂಥದ್ದು. ಸೊ ಅವತ್ತಿನ ದಿನ ಊಟ ಇರುತ್ತೆ. ನಂತರ ಮತ್ತೆ ಲಾಸ್ಟ್ ಹೊರಬಿಡು ಏನಿರುತ್ತೆ ಮಂಗಳವಾರ ಅವತ್ತಿನ ದಿನ ಕೂಡ ಊಟ ಇರುತ್ತೆ. ಹಾಗೆ ಏನಂದರೆ ನೀವು ಇಲ್ಲಿ ಹೊರಬಿಡು ಮುಗಿಸ್ಕೊಂಡು ಬರೋ ತನಕ ಮಾರಿಗುಡಿ ಆಗಿರಲಿ ಮರ್ಕೆದುರ್ಗಿ ದೇವಸ್ಥಾನ ಯಾವುದೂ ಕೂಡ ಕ್ಲೋಸ್ ಆಗಿರಲ್ಲ. ಸೊ ಮರ್ಕೆದುರ್ಗಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಮಾರಿಗುಡಿಗೆ ಬಂದು ಮತ್ತೆ ಪೂಜೆ ಮಾಡಿ ಹೋಗುವಂಥದ್ದು. ಇನ್ನು ಪೂರ್ತಿ ದಿನದ ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದು ಜಾತ್ರಾ ಪ್ರೋಗ್ರಾಮ್ಸ್ ಆಗಿರ್ಬೋದು ಪ್ರತಿಯೊಂದು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಕೀಪ್ ಆನ್ ಸಪೋರ್ಟಿಂಗ್. ಹಾಗೆ ನಿಮ್ಮ ಸಪೋರ್ಟ್ ನನ್ನ ಎಲ್ಲ ವಿಡಿಯೋಸ್ ಮೇಲೂ ಇದೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೆ ಒಂದು ವಿಡಿಯೋದೊಳಗೆ. ಸೊ ಇದಿಷ್ಟು ಕ್ಲಿಪ್ಸ್ ನೀವು ನೋಡ್ಕೊಂಡು ಬನ್ನಿ. ನೆಕ್ಸ್ಟ್ ಹೊರಬಿಡಿನ ಪೂರ್ತಿ ಡೀಟೇಲ್ ವಿಡಿಯೋ ಹಾಕ್ತೀನಿ. ಅಲ್ಲಿ ತನಕ ಕೀಪ್ ಆನ್ ವಾಚಿಂಗ್ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್, ಟೇಕ್ ಕೇರ್.